ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನು ಇಲ್ಲಿ ರಿವೈಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಬೆಂಗಳೂರಿನಲ್ಲಿರುವ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಈ ಹಿಂದೆ ಹೀಗೆಂದು ಕರೆಯುತ್ತಿದ್ದರು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿರುವ ಚಿನ್ನಸ್ವಾಮಿ ಕ್ರೀಡಾಂಗಣ, ಕ್ರಿಕೆಟ್ ಕ್ರೀಡಾಂಗಣ, ಇದನ್ನು ಮುಂಚೆ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಕ್ರೀಡಾಂಗಣ ಅಂತ ಕರೀತಿದ್ರು. ದಂತಕಥೆಯಾದ ಯೋಗ ಗುರುಗಳಾಗಿರುವ BKS ಅಯ್ಯಂಗಾರ್ ಇವರು ಹುಟ್ಟಿದ್ದು ಇಲ್ಲಿ, ಕೋಲಾರ್. ಆಮೇಲೆ ಹೊಂದಿಸಿ ಬರೀರಿ, ಪೊನ್ನ ಪಂಪರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಂಪ ಅಂತರೂ ನಿಮಗೆ ಗೊತ್ತು. ಪಂಪ ಏನಿದೆಯಪ್ಪ, ಆದಿಪುರಾಣ. B1 ಎಲ್ಲಿದೆ, ಸಾರಿ B2 ಇಲ್ಲಿದೆ. ಆಮೇಲೆ ಪೊನ್ನ ಶಾಂತಿ ಪುರಾಣ. ಓಕೆ, 3, 2 ಇದರನ್ನು ಅಜಿತ ಪುರಾಣ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಒಂದನೇ ಹರಿಹರ ಸಂಬಂಧಿಸಿರುವುದು ಈ ರಾಜ್ಯವಂಶಕ್ಕೆ, ಸಂಗಮ ವಂಶ. ಗೋಧಿ, ಬಾರ್ಲಿ, ಬೇಳೆ ಇವೆಲ್ಲ ಏನಪ್ಪ, ಇವೆಲ್ಲ ಏನಾಗ್ತಾವಂದರೆ ರಬಿ ಬೆಳೆಗಳು. ರಬಿ ಅಂದರೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ಟೈಮಲ್ಲಿ ಏನಪ್ಪ ಬಿತ್ತಿ, ಆಮೇಲೆ ಒಂದು ಫೆಬ್ರವರಿ ಟೈಮಲ್ಲಿ, ಫೆಬ್ರವರಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಇವುಗಳ ಒಂದು ಇಳುವರಿಯನ್ನು ಪಡಿತೀವಲ್ಲ, ಆ ಒಂದು ಪೀರಿಯಡ್ಗೆ ರಬಿ ಬೆಳೆಗಳಂತ ಕರಿತೀವಿ ನಾವು. ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಮೊದಲು ಸಹಿ ಮಾಡಿದ ರಾಜ್ಯ ಯಾವುದು? ಲಾರ್ಡ್ ವೆಲ್ಲೆಸ್ಲಿ ಬರ್ತಾನೆ 1798ಅಲ್ಲಿ. ಓಕೆ, 1798. ಸೊ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಅವನ ಈ ಒಂದು ಮೊಟ್ಟ ಮೊದಲು ಈ ಒಂದು ಪದ್ಧತಿಗೆ ಸೈನ್ ಮಾಡೋದು ಯಾವ ಅಂದರೆ ಹೈದರಾಬಾದಿನ ನಿಜಾಮ. ಹೊಂದಿಸಿ ಬರೀರಿ ಆಂದೋಲನದ ಹೆಸರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು. ಇಲ್ಲಿ ನೋಡಿ, ತರುಣ್ ಬಂಗಾಳ ಆಂದೋಲನ ಇದು ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ, ಮೇಡಮ್ ಆರ್ ಬ್ಲಾವರ್ಸ್ಕಿ. ಸೇವಾ ಸದನ, ಬೇರಾಮ್ಜಿ ಮಲ್ಬಾರಿ. ಸೊ ಆಪ್ಷನ್ ಡಿ ಈಸ್ ರೈಟ್. ಆರೋಹಣ ಕ್ರಮದಲ್ಲಿ ಕಾಲಾನುಸಾರವಾಗಿ ಈ ಕೆಳಗಿನ ಘಟನೆಗಳನ್ನು ಬರೆಯಿರಿ. ಮೊದಲಿಗೆ ಆಗಸ್ಟ್ ಕೊಡುಗೆ ಬರ್ತದ. ಓಕೆ, ಇದು ಫಸ್ಟ್ ಬರ್ತದ. ಆಮೇಲೆ ಏಕ ವ್ಯಕ್ತಿ ಸತ್ಯಾಗ್ರಹ, ಆಗಸ್ಟ್ ಕೊಡುಗೆ ಕೂಡ 1940 ಬರ್ತದ. ಇದು ಕೂಡ 1940. ಓಕೆ, ವಿನೋಬ ಭಾವೆಯಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ, ಕ್ರಿಪ್ಸ್ ಮಿಷನು 1942 ಅಲ್ಲಿ ಬರ್ತದೆ. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ 4ನೇದು ಲಾಸ್ಟು 1942. ಇದು ಕೂಡ ಜಸ್ಟ್ ಮಂತ್ಸ್ ಚೇಂಜ್ ಆಗ್ತವೆ. ಆಪ್ಷನ್ ಎ ಈಸ್ ರೈಟ್. ಯಾವ ವರ್ಷದಲ್ಲಿ ಚೌರಿ ಚೌರ ಘಟನೆಯು ನಡೆಯಿತು? 1922ರಲ್ಲಿ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಹಾಡನ್ನು ಹಾಡಲಾಯಿತು? ಕಲ್ಕತ್ತಾ 1896ರ ಅಧಿವೇಶನ. ಹೊಂದಿಸಿ ಬರೆಯಿರಿ, ಕೊಯ್ನಾ ಮಹಾರಾಷ್ಟ್ರ. ಓಕೆ, ಆಮೇಲೆ ಬಲಿ ಮೇಲಾ ಒಡಿಸ್ಸಾ. 3-2 ಶಬರಿಗಿರಿ ಕೇರಳ. 3-2-1 61 ಈಸ್ ಬಿ ಕರೆಕ್ಟ್. ಆಮೇಲೆ ಬಾಂಬೆ ಹಾಯ್ ಇದಕ್ಕೆ ಪ್ರಸಿದ್ಧವಾಗಿದೆ. ಬಾಂಬೆ ಹಾಯ್ ಇದು ಮುಂಬೈಯಿಂದ ಕೆಲವೊಂದು ಕಿಲೋಮೀಟರ್ಗಳ ಒಂದು ಅಂತರದಲ್ಲಿ ಈ ಒಂದು ಬಾಂಬೆ ಹಾಯ್ ಅಂತ ಈ ಕಚ್ಚಾ ತೈಲಕ್ಕಾಗಿ ಪ್ರಸಿದ್ಧವಾಗಿದೆ. ಕಚ್ಚಾ ತೈಲ. ನೆಕ್ಸ್ಟ್ ಹೊಂದಿಸಿ ಬರೀರಿ, ಕೈಗಾರಿಕೆಗಳು ಮತ್ತು ಪ್ರದೇಶಗಳು. ಅರ್ಥ ಆಯ್ತಾ? ಇಲ್ಲಿ ವಿಮಾನ ಹಡಗು ನಿರ್ಮಾಣ ಅಂತೂ ನಿಮಗೆ ಗೊತ್ತು.
ಇದು ವಿಶಾಖಪಟ್ಟಣಂ ಅಂತಲೇ ಬರುತ್ತೆ. ಯಾಕೆಂದರೆ ಹಡಗು ನಿರ್ಮಾಣಕ್ಕಾಗಿ ಇದು ಫೇಮಸ್ ಅದ. ಇದು ಪೋರ್ಟ್ ಕೂಡ ಇದೆ, ಹೌದಾ. ಸೊ ಅದಕ್ಕೆ ಇದು 3 ಆಗುತ್ತಾ. ವಿಮಾನಯಂತ್ರಗಳು ಅಂದರೆ ಏರೋಸ್ಪೇಸ್ದು ನಿಮಗೆ ಈಗ ಬೆಂಗಳೂರಲ್ಲಿ ಇರೋದು HAL ಗೊತ್ತು, BEL ಗೊತ್ತು, ಹೌದಾ. ಇಸ್ರೋ ಇದೆ, ಹೌದಾ. ಸೊ ಮ್ಯಾಕ್ಸಿಮಮ್ ಏರೋಸ್ಪೇಸ್ ಕಂಪ್ನಿ ಎಲ್ಲ ಇಲ್ಲೇ ಒಂದು ಬೆಂಗಳೂರಲ್ಲಿ ಕಾಣ್ತಾವೆ. ಸೊ ಆದ್ದರಿಂದ ಇದು 1 ಆಗುತ್ತಾ, ಇದು 2 ಆಗುತ್ತೆ. ಕಬ್ಬಿಣ ಮತ್ತು ಉಕ್ಕಕ್ಕಾಗಿ ಬಿಲಾಯಿ ಛತ್ತೀಸ್ಗಢದಲ್ಲಿದೆ ಇದು, ಹೌದಾ. 2, 1, 3 ರೈಟ್. ನೇಪಾಳ ನಗರ ನ್ಯೂಸ್ ಪ್ರಿಂಟ್ ಕಾರ್ಖಾನೆ ನೆಲೆಗೊಂಡಿರುವುದು ಇಲ್ಲಿ, ಮಧ್ಯಪ್ರದೇಶ. ಈ ಕೆಳಗಿನ ಯಾವ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಯಾಗಿಲ್ಲ? ಇದು ಪೂರ್ವ ನೋಡಿ, ಭಾರತ ಅಂದ್ರೆ ಈ ರೀತಿ ಬರ್ತದೆ, ಹೌದಾ. ಓಕೆ, ಇದು ಪೂರ್ವ ಕರಾವಳಿ. ಈ ಪೂರ್ವ ಕರಾವಳಿಯಲ್ಲಿ ಇಲ್ಲಿ ಹಲ್ದಿಯಾ ಬರ್ತದ, ಓಕೆ. ಆಮೇಲೆ ಪ್ಯಾರಾದೀಪ್ ಬರ್ತದ ಒಡಿಸ್ಸಾದಲ್ಲಿ. ಆಮೇಲೆ ತುತಿಕೋರಿನ್ ಬರ್ತದ ಇದು ತಮಿಳುನಾಡಿನಲ್ಲಿ. ಕಾಂಡ್ಲಾ ಇಲ್ಲಿ ಬರ್ತದ. ಕಾಂಡ್ಲಾ ಇದು ಈ ಒಂದು ಗುಜರಾತ್ ರಾಜ್ಯದಲ್ಲಿ ಬರ್ತದೆ. ಇದು ಪಶ್ಚಿಮ ಕರಾವಳಿಯಲ್ಲಿ ಬರ್ತದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ಇಲ್ಲಿ ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಕೆಲವೊಂದು ಆ್ಯಕ್ಟ್ಗಳನ್ನು ಕೊಟ್ಟಿದ್ದಾರೆ. ಆ ಆ್ಯಕ್ಟ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಇದು A4 ಆಗುತ್ತೆ. 4 ಅಂದ್ರೇನು? 1861 ಇಂಡಿಯನ್ ಕೌನ್ಸಿಲ್ ಅಧಿನಿಯಮ ಇದೇನು ಸಂಪುಟ ಪದ್ಧತಿಯನ್ನು ಮಾನ್ಯ ಮಾಡಿತ್ತು. ಆಮೇಲೆ 1919 ಭಾರತೀಯ ಸರ್ಕಾರದ ಅಧಿನಿಯಮ, ಇದು ದ್ವಿಮುಖ ಸರ್ಕಾರ ಪರಿಚಯಿಸ್ತದೆ. ನೋಡಿ 1919 ನಿಮಗೊಂದು ಟ್ರಿಕ್ ಹೇಳ್ತೀನಿ. ಈ 19 ಎಷ್ಟದವ? 2 ಅದಾವ, ಹೌದಾ. ಸೊ ಇವೇ 2 ದ್ವಿಮುಖ ಅಂತ ತಿಳ್ಕೊಳ್ಳೋದು, ಓಕೆ. ಅಂದ್ರೆ ಡಬಲ್ ಅದಾವಲ್ಲ, ಸೊ ಈ ರೀತಿ ನೆನ್ಪಿಟ್ಕೊಳ್ಳೋದು. ಆಮೇಲೆ 1892 ಇಂಡಿಯನ್ ಕೌನ್ಸಿಲ್ ಅಧಿನಿಯಮ, ಇದು ಚುನಾವಣಾ ತತ್ವವನ್ನು ಪರಿಚಯಿಸ್ತದೆ. ನೆಕ್ಸ್ಟು 1935 ಭಾರತೀಯ ಸರ್ಕಾರದ ಅಧಿನಿಯಮ ಭಾರತೀಯ ಕೌನ್ಸಿಲನ್ನು ರದ್ದು ಮಾಡ್ತದೆ, ಹೌದಾ. 4, 1, 2, 3 ಇಸ್ ಅ ರೈಟ್ ಆನ್ಸರ್. ಸೊ ಆದ್ದರಿಂದ ಇಲ್ಲಿ 4, 1, 2, 3 ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಈ ಕೆಳಗಿನ ಯಾರು ರಾಜ್ಯಸಭೆಯನ್ನು ರದ್ದುಗೊಳಿಸಬಹುದು? ಸಂಸತ್ತಿಗೆ ಮಾತ್ರ ಏನಪ್ಪ ಅದು ಹಕ್ಕಿದೆ. ಸಂಸತ್ ಅಂದ್ರೆ ಏನು? ಲೋಕಸಭೆ, ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ. ಎಷ್ಟು ಜನ ಸದಸ್ಯರನ್ನು ರಾಜ್ಯಪಾಲರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬಹುದು? 1/6. ಆರನೇ ಒಂದು ಡಿ. ಕೇಂದ್ರ ಜಾಗೃತಿ ನಿಯೋಗಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಕೊಟ್ಟಿರುವ ಯಾವ ವಾಕ್ಯ ಸರಿಯಾಗಿದೆ? ಇದು ಕೇಂದ್ರ ಜಾಗೃತಿ ಆಯೋಗ ಅಥವಾ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC, ಇದೊಂದು ಕಾನೂನಾತ್ಮಕ ರಚನೆ ಆಗ್ತದ. 2 ಮಾತ್ರ ಕರೆಕ್ಟ್ ಅದ. ಇಲ್ಲಿ US ಓಪನ್ 2015 ಮೆನ್ಸ್ ಸಿಂಗಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಗೆದ್ದ ನೋವಾಕ್ ಜೋಕೋವಿಕ್. ಜಸ್ಟ್ ನೀವು ಇದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ. ನೋವಾಕ್ ಜೋಕೋವಿಕ್ ಟೆನ್ನಿಸ್ಗೆ ಸಂಬಂಧಪಟ್ಟಂಥ ಒಬ್ಬ ಆಟಗಾರ. ಈ ನೋವಾಕ್ ಜೋಕೋವಿಕ್ ಸಂಬಂಧಪಟ್ಟದ್ದು ಸರ್ಬಿಯಾ ದೇಶದಿಂದ. ಆಮೇಲೆ ಇಸ್ರೋದಿಂದ ಅಭಿವೃದ್ಧಿಗೊಳಿಸಲ್ಪಟ್ಟ ಭಾರತದ ಸ್ವತಂತ್ರ ನೌಕಾ ಸಂಚಾರ ಪದ್ಧತಿಯು ಪಥಕ್ರಮೇಣ ಮಾಡಿದ 7ನೇ ಉಪಗ್ರಹದ ಹೆಸರು? ಆಪ್ಷನ್ ಎ ಇಸ್ ಕರೆಕ್ಟ್. ನೊಮ್ಯಾಡಿಕ್ ಎಲಿಫೆಂಟ್ ಇದೊಂದು ಜಂಟಿ ಮಿಲಿಟರಿ ಅಭ್ಯಾಸವಾಗಿದ್ದು ಇದು ಯಾವ ರಾಷ್ಟ್ರದೊಂದಿಗೆ ನಡೀತದೆ? ನೊಮ್ಯಾಡಿಕ್ ಎಲಿಫೆಂಟ್ ಮಂಗೋಲಿಯಾ. ಇತ್ತೀಚೆಗೆ ರಾಜ್ಯಸಭೆಗೆ ನಾಮಕರಣಗೊಂಡ ಸುರೇಶ್ ಗೋಪಿ, ಇದು 2015 ಕೇಳಿದಂಥ ಕ್ವಶನು, ಓಕೆ.
ಸೊ ಇದು ಸಿನಿಮಾ ನಟರ ಆಗ್ತದೆ. ಇದು 2015. ಓಕೆ, ಅದು ಸ್ಕಿಪ್ ಮಾಡಿ ಕೀ ಆನ್ಸರ್, ಯಾಕಂದರೆ ಇದು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗ್ತದೆ. ಓಕೆ, ಸೊ ಬಟ್ ಆನ್ಸರ್ ಕೂಡ ಹೇಳ್ತೀನಿ. ಪ್ಯಾರಿಸ್ ಇದೆ. ಈ ಒಂದು ಒಲಿಂಪಿಕ್ಸ್ ಅರ್ಹರಾದ ಮೊದಲ ಭಾರತೀಯ ಮಹಿಳಾ ಜಿಮ್ನಾಸ್ಟಿಕ್ ದೀಪಾ ಕರ್ಮಕರ್ ಯಾವ ರಾಜ್ಯಕ್ಕೆ ಸೇರಿದ್ದಾರೆ? ತ್ರಿಪುರಾ. ವಿನೆಗರ್ನ ಪ್ರಮುಖ ಘಟಕ ಎಸಿಟಿಕ್ ಆ್ಯಸಿಡ್. ವಿನೆಗರ್ ಅಂತಲೇ ಎಸಿಟಿಕ್ ಆ್ಯಸಿಡ್ ಆಗ್ತದೆ. ರಬ್ಬರ್ ವಲ್ಕನೀಕರಣ ಅಥವಾ ವಲ್ಕನೈಸೇಷನ್, ಈ ಒಂದು ರಬ್ಬರನ್ನು ಇದರೊಂದಿಗೆ ಕಾವೇರಿಸುವುದನ್ನು ಒಳಗೊಂಡಿದೆ. ಗಂಧಕ ಸಲ್ಫರ್. ಈ ರಬ್ಬರನ್ನು ಏನು ಮಾಡ್ತಾರೆ, ಸಲ್ಫರೊಂದಿಗೆ ಏನಪ್ಪ ಹೀಟ್ ಮಾಡಲಾಗ್ತದೆ, ಅದಕ್ಕೆ ವಲ್ಕನೈಸೇಷನ್ ಅಂತ ಅಂತೀವಿ ನಾವು. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿರ್ತದೆ? ವಜ್ರ. ಇದು ಕರೆಕ್ಟ್, ಹಾರ್ಡೆಸ್ಟ್. ಲೋಹವೊಂದರ ಕಾಂತಿಯು ಈ ಕಾರಣದಿಂದ, ಮುಕ್ತ ಇಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದ. ಈಗ ಒಂದು ಮೆಟಲ್ ಇದೆ, ಆ ಮೆಟಲ್ ಮೇಲೆ ಶೈನಿಂಗ್ ಏನು ಬರ್ತದಲ್ಲ, ಆ ಶೈನಿಂಗ್ ಬರಲಿಕ್ಕೆ ಇದಕ್ಕೆ ಕೆಲವೊಂದು ಮುಕ್ತ ಇಲೆಕ್ಟ್ರಾನ್ಗಳು ಇರ್ತಾವೆ. ಆದ್ದರಿಂದ ಅದರ ಒಂದು ಕಾಂತಿಯು ಕಂಡು ಬರ್ತದೆ. ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶವನ್ನು ಪಡೆಯುತ್ತವೆ ಮಣ್ಣಿನಿಂದ. ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯತತ್ವ ಇದಾಗಿದೆ. ವಾಷಿಂಗ್ ಮಷಿನ್ ಇದು ಯಾವುದರ ಒಂದು ವೈಜ್ಞಾನಿಕ ಅಥವಾ ಒಂದು ಕಾರ್ಯತತ್ವದ ಮೇಲೆ ವರ್ಕ್ ಮಾಡ್ತದಂದ್ರೆ ಅದು ಕೇಂದ್ರಾಪಗಾಮಿ ಬಲ. ದ್ಯುತಿತಂತಿ ಈ ನಿಯಮದ ಮೇಲೆ ಕಾರ್ಯವೆಸಗುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನೆ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಫಾರ್ ಎಕ್ಸಾಂಪಲ್ ದ್ಯುತಿತಂತಿ ಅಂದರೆ ಆಪ್ಟಿಕಲ್ ಫೈಬರ್ ಅಂತ ಬರ್ತದೆ. ಓಕೆ, ಆಪ್ಟಿಕಲ್ ಫೈಬರ್. ಕೆಳಗಿನ ವರ್ಣಗಳ ತರಂಗಾಂತರಗಳ ಹೆಚ್ಚಳ ಅನುಕ್ರಮ ಯಾವುದು? ನೇರಳೆ. ನೇರಳೆ ಅಲ್ಲ, ಅದು ಅನುಕ್ರಮ ಕೇಳಿದಾರಲ್ಲ. ಮೊದಲು ಅತಿ ಹೆಚ್ಚು ನೇರಳೆ ಕರೆಕ್ಟ್ ಅದು. ಓಕೆ, ಆಮೇಲೆ ಫಸ್ಟ್ ನೇರಳೆ, ನೀಲಿ, ಹಳದಿ, ಕಿತ್ತಳೆ. 4 2 3 1. ಆಂದೋಲಿಸುವ ಸ್ಪ್ರಿಂಗ್ಗಳನ್ನು ಆಧರಿಸಿದ ಒಂದು ಗಡಿಯಾರವೊಂದನ್ನು ಆಳವಾದ ಗಣಿಯೊಂದಕ್ಕೆ ತೆಗೆದುಕೊಂಡು ಹೋದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಉಂಟಾಗುತ್ತದೆ? ಇಲ್ಲಿ ಭೂಮಿಯ ಮೇಲೆ ಯಾವ ಸಮಯವನ್ನು ಸೂಚಿಸ್ತದಲ್ಲ ಅದೇ ಸಮಯವನ್ನು ಕೂಡ ಸೂಚಿಸ್ತದ. ಓಕೆ, ಗಡಿಯಾರದ ಕ್ವಾರ್ಟ್ಸ್ ಹರಳು ಕೆಳಗಿನ ಯಾವ ಪರಿಣಾಮವನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ? ಪಿಜೋ ಎಲೆಕ್ಟ್ರಿಕ್ ಇಫೆಕ್ಟ್ ಅವರ ಪರಿಣಾಮ. ಕ್ವಾರ್ಟ್ಸ್ ಗಡಿಯಾರಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಕ್ವಾರ್ಟ್ಸ್ ಹರಳು ಈ ರಾಸಾಯನಿಕ ಘಟಕವನ್ನು ಹೊಂದಿದೆ. ಈ ಕೊಟ್ಟಂತ ಆಪ್ಷನ್ಗಳಲ್ಲಿ ಯಾವುದೂ ಅಲ್ಲ. ಬೆಸುಗೆ ಮಾಡಲು ಉಪಯೋಗಿಸಲಾಗುವ ಅನಿಲಗಳು ಆಮ್ಲಜನಕ ಮತ್ತು ಅಸಿಟಿಲಿನ್. ಅಂಟುಕೊಳ್ಳದ ಅಡುಗೆ ಮಾಡುವ ಪಾತ್ರೆಗಳನ್ನು ಇವುಗಳಿಂದ ಲೇಪಿಸಲಾಗುತ್ತದೆ. ಟೆಫ್ಲಾನ್. ಟ್ರಾನ್ಸಿಸ್ಟರ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುವ 2 ಮೂಲ ದ್ರವ್ಯಗಳು. ಟ್ರಾನ್ಸಿಸ್ಟರ್ ಟೈಮಲ್ಲಿ ಸೆಮಿಕಂಡಕ್ಟರ್ಗಳನ್ನು ಯೂಸ್ ಮಾಡ್ತೀವಿ ಹೆಚ್ಚಾಗಿ. ಸೊ ಸಿಲಿಕಾನ್ ಮತ್ತು ಜರ್ಮನಿಯಂ. ಸೊ ಇದೊಂದು ಕಾಮನ್ ಕ್ವಶನ್ ಅದ ಇದು. ಯಾಕೆಂದರೆ ಈಗ ತವೆ ಅಂತ ಇರ್ತದೆ, ತವೆ ಹೌದಾ. ಈಗ ಒಂದು ಹಳೆಯ ಸ್ಟೈಲ್ ತವೆಗಳನ್ನು ತೆಗೆದುಕೊಂಡ್ರೆ ಅವುಗಳಿಗೆ ಏನಾಗ್ತದೆ, ಈಗ ಚಪಾತಿ ಅಥವಾ ರೊಟ್ಟಿ ಮಾಡುವ ಟೈಮಲ್ಲಿ ಆ ಹಿಟ್ಟು ಅದಕ್ಕೆ ಮೆತ್ಕೋತದೆ. ಸೊ ಅದನ್ನು ಅವಾಯ್ಡ್ ಮಾಡುವ ಸಂಬಂಧ
ಈಗಿನ ಒಂದು ಟೆಕ್ನಾಲಜಿ ರೂಪದಲ್ಲಿ ಈ ಒಂದು ಪಾತ್ರೆಗಳಿಗೆ ಟೆಫ್ಲಾನನ್ನು ಏನಪ್ಪ ಲೇಪನೆ ಮಾಡ್ತಾರೆ, ಅಂದರೆ ಅದು ಅಂಟುಕೊಳ್ಳದ ಹಾಗೆ. ಓಕೆ, LPG ಇದು ಲಿಕ್ವಿಫೈಡ್ ಪೆಟ್ರೋಲಿಯಂ ಅನಿಲ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇವುಗಳಲ್ಲಿ ಯಾವುದನ್ನು ಹೊಂದಿರ್ತದೆ? ಅದು ಪ್ರೊಪೇನ್ ಮತ್ತು ಬ್ಯೂಟೇನ್ ಇರ್ತದೆ. ನೆಕ್ಸ್ಟ್ 91ನೇದು, ಇಲ್ಲಿ ಅನುಕ್ರಮವನ್ನು ಪೂರ್ಣಗೊಳಿಸಿದೆ. ಓಕೆ, ಸೊ ಇಲ್ಲಿ 57 ಬರ್ತದೆ ಕರೆಕ್ಟ್ ಆನ್ಸರ್. ಜಸ್ಟ್ ಆನ್ಸರ್ ಹೇಳ್ತೀನಿ. 92ನೇದು ಬಿ ಬರ್ತದೆ ಆನ್ಸರ್. 24 ಸೆಕೆಂಡ್ಗಳು ಬರ್ತದೆ. ಆಮೇಲೆ 93 ಸ್ವಲ್ಪ ಈ ಒಂದು ಕ್ವಶನಲ್ಲಿ ಮಿಸ್ಟೇಕ್ ಅದ, ಅದನ್ನು ಬಿಡಿ. ಆಮೇಲೆ 94ನೇದು ನೋಡಿ, ಇದು ಡಿ ಬರ್ತದೆ. ಸಿಂಪಲ್ ಇದೆ, ABCD. ನೆಕ್ಸ್ಟ್ ಡಿ ಯಾವುದೈತೆ ಅದು ಬರ್ತದೆ. ಆಮೇಲೆ ಹೇಗೆ ಪ್ಯಾನ್ ರೆಕ್ಕೆಯೊಂದಿಗೆ ಸಂಬಂಧ ಹೊಂದಿದೆಯೋ ಹಾಗೆ ಬೈಸಿಕಲ್ ಚಕ್ರವು ಈ ಕೆಳಗಿನ ಭಾಗದೊಡನೆ ಸಂಬಂಧ ಹೊಂದಿರ್ತದೆ. ಅರೆಗಳು, ಅರೆಗಳಂದರೆ ಪ್ಯಾಡಲ್. ಆಮೇಲೆ ಯಾವ ವಿಧದ ಟ್ರಾನ್ಸಿಸ್ಟರ್ಗಳಲ್ಲಿ ವಿದ್ಯುತ್ ಪ್ರವಾಹ ಮುಖ್ಯವಾಗಿ ರಂಧ್ರಗಳ ಒಂದು ಕಾರಣದಿಂದ ಉಂಟಾಗ್ತದೆ? PNP ಟ್ರಾನ್ಸಿಸ್ಟರ್. ಒಂದು ಕೌಂಟರ್ N ಫ್ಲಿಪ್ ಫ್ಲಾಪ್ಗಳನ್ನು ಹೊಂದಿದೆ. ಸ್ಟೇಟ್ಗಳ ಒಟ್ಟು ಸಂಖ್ಯೆ 2N. ಸಂವಹನ ಲೈನ್ ಒಂದರ ವೇಗದ ವಿಷಯವು ಇದನ್ನು ಹೊಂದಿಕೊಂಡಿದೆ. ವಿದ್ಯುತ್ ವಾಹಕದ ಸಾಪೇಕ್ಷ ವಿದ್ಯುತ್ಶೀಲತೆ. ನೆಕ್ಸ್ಟ್ ++I ಉಕ್ತಿಯು ಇದಕ್ಕೆ ಸಮಾನ. ಆಪ್ಷನ್ ಬಿ. ಹೆನ್ರಿ ಎಂಬುದು ಇದಕ್ಕೆ ಸಮಾನ. ವೆಬ್ಬರ್ ಪರ್ ಆಂಪಿಯರ್. ಓಕೆ, ಸೊ ಇವಿಷ್ಟು ಕೆಲವೊಂದು ಮಹತ್ವದ GK ಕ್ವಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.